ನಮಸ್ತೆ, ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ವಿಡಿಯೋ ಮಿಸ್ ಮಾಡಿದ್ರೆ ಕಂಪ್ಲೀಟ್ ನೋಡಿ. ತಲಕಾಡಿಗೆ ಒನ್ ಡೇ ಟ್ರಿಪ್ ಮಾಡೋಕ್ಕೆ ಸೂಪರ್ ಆಗಿದೆ, ಮಸ್ತ್ ಮಜಾ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ ನೋಡಿ. ಹಿಂಗೆ ಹೋಗೋದು, ಹಿಂಗೆ ಹೋಗ್ತಾರೆ ಬರ್ರಿ, ಹಿಂಗೋ ಇಷ್ಟೊತ್ತನ ನಾಡ್ತೇವೆ ಬರ್ರಿ. ಮಧ್ಯಾಹ್ನ ಬರಬೇಕು, ಮಧ್ಯಾಹ್ನ ಬರಬೇಕು, ಆಡ್ಬೋದು. ಹಾಂ, ಆಮೇಲೆ ಬರ್ಮ. ಹಾಂ, ಸೊ ಇಲ್ಲೇ ಐತೇನೋ ಬ್ರತು. ಬಾರವಲ್ಲಿ ಏನಾಗಲ್ಲ, ಯಾರೇ ಗೊತ್ತು. ಸರ್, ಆ ಕಡೆ ಯಾವ ಊರು? ಹಾಂ, ಆ ಬ್ರಿಡ್ಜ್ ಅದಕ್ಕೆ ಏನು ಮಾಡ್ತಿರೋದು? ಕಟ್ಟಿ ಎತ್ಕೊಳ್ಳೋ ಒಂದು. ಎಷ್ಟು ಸರ್ ತೆಪ್ಪ? ಎಷ್ಟು ಚೆನ್ನಾಗಿದ್ದೀರಿ ಸರ್? ಇಬ್ಬರು ಮಕ್ಕಳು ಮಕ್ಕಳು. ನಿಮಗೆ ಚಿಕ್ಕ ರೌಂಡ್ ಆದರೆ 120 ರೂಪಾಯಿ ತಗೋತೀವಿ, ದೊಡ್ಡ ರೌಂಡ್ ಆದರೆ 240. ಇಬ್ಬರು ಮಕ್ಕಳು ಫ್ರೀ ಬಿಡ್ತೀವಿ. ಮಕ್ಕಳು ಬರೋಣ, ಫಸ್ಟ್ ಇದಕ್ಕೆ ಹೋಗೋಣ, ಬರ ತೆಪ್ಪ ಬರೋಣ, ಆಮೇಲೆ ಬೇಕಾರೆ ಕೂತ್ರೆ. ಕುದುರೆನಾ ಓಡಿಸಿದ್ದಲ್ಲ ಗೂಳೂರಲ್ಲಿ? ಹಾಂ, ಓ ಅದೇ ಸುಮ್ಮ ಮಾನಂಗೆ ಅಂದರೆ. ಹಾಂ, ಇಲ್ಲಲ್ಲ ಅದು. ಆಯ್ತು ಚೋಟಾ, ಫೈನ್. ಇದಕ್ಕೆ ಹಾಕೊಂಬ. ಸಾಕದ ಮೇಡಮ್ ಮಾಡಿ ಇದೆ ಅವರಿಕೋ. ಅದು ಯಾವ್ದು ಎಕ್ಸಾಕ್ಟ್ ಪ್ಲೇಸ್ ಅಂತ ಯಾರಿಗೂ ಗೊತ್ತಿಲ್ವಾ ಸರ್? ಈಗ ಅದೇ ಶಾಪ ಆಯ್ತು ಅಂತಾರಲ್ಲ, ಎಕ್ಸಾಕ್ಟ್ ಪ್ಲೇಸ್ ಅಂತ ಯಾರಿಗೂ ಸರಿ ಗೊತ್ತಿಲ್ವಾ? ಅದೇ ತಲಕಾಡು ಮರಳಾಗಿ, ಮಾಲಂಗಿ ಮರವಾಗಿ, ಮೈಸೂರು ಸರಿಗೆ ಮಕ್ಕಳಾಗಿ. ಅದೇ ಅವರು ಒಂದು ಆ ಕಡೆಯಿಂದ ಈ ಕಡೆಗೆ ತೆಪ್ಪದಲ್ಲಿ ಓಡಬೇಕಾಯ್ತು ಅವಾಗ. ಆವಾಗ ಹಾಂ, ಅಂದ್ರೆ ಅವಾಗ ಇದ್ದರೆ ತಲಕಾಡು ಕಟ್ ರೂಟು. ಹಾಂ 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 ಹಾಂ, ತಲಕಾಡು ಒಂದು ಕಟ್ ರೂಟು. ಓಕೆ. ನಮ್ಮ ಆ ಕಡೆ ಸೈಡಲ್ಲಿ ಅದು ಮೇನ್ ರೋಡ್. ಅದು ಹಾಂ ಸರ್. ಇಲ್ಲಿಗೆ ರೋಡ್ ಇರಲಿಲ್ಲ, ಈಗ ರೋಡ್ ಆಗ್ತಾ ಇದೆ. ಇನ್ನೊಂದು ಎಮ್ಗೆ ಬ್ರಿಡ್ಜ್ ಅಂತ ಇದೆ, ಅದು ರೋಡ್ ಆಗಿದೆ. ಅದಾದ್ಮೇಲೆ ಇದಾಗ್ತಿದೆ. ಹಾಂ ಸರ್. ಸರ್ ಮೊಸಳೆಗೆ ಇಲ್ಲ ಇದ್ರು ಅದೇನು ಮಾಡ್ತಾವ್ರ ಪಾಡ ಹೋಗ್ತಾರೆ. ಮೊಸಳಿಗೆ ಈ ಥರ ಸ್ನಾನ ಮಾಡೋಕೆ ಬರ್ತಿದ್ದೆ.
ಅಯ್ಯೋ ನಾವು ಮಕ್ಕಳಿಗೆ ಹೌದು ನಿಜ ನಿಜ. ಹಳಬರಿಗೆ ಗೊತ್ತಾಗುತ್ತೆ ಹಾಂ ನೋಡಿ ಅದೇ ಸರ್ ಹಂಗ ಎಲ್ಲ ತುಪ್ಪ ಮಾಡಿಕೊಂಡು ಊರೆಲ್ಲ ಹುಡುಕ್ತೀವಿ ಅಂದಾಗ ಹೌದೌದು. ಬಂದರೆ ತಲಕಡೆಗೆ ಒಂದಿನ ಬಂದರೆ ಸ್ನಾನ ಊಟ ತಿಂಡಿ ಎಲ್ಲ ಇಲ್ಲಿಗೆ ತರಬೇಕು ನೀವು. ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹಚ್ಕಡೆ ಹೋಗ್ಬೋದು. ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಊಟ ಮಾಡಿಕೊಂಡು 3 ಗಂಟೆ 3:15 ಕರೆಕ್ಟಾಗಿ ಹೊಂದ್ಬಿಡ್ಬೇಕು. ಹಂಗಿರ್ಬೇಕು ಟ್ರಿಪ್. ಇದು ನೀರು ಇನ್ನೂ ಜಾಸ್ತಿ ಆಗುತ್ತೆ ಇಷ್ಟ ಸರ್? ಇಲ್ಲ ಜಾಸ್ತಿ ಆಗುತ್ತೆ. ಕಾಲರ್ ಇದೆಯಲ್ಲ, ಕಾಲರ್ ಗಂಟೆ ರೀಚ್ ಆಗುತ್ತೆ. ಕಾಲರ್ ಮೇಲ್ಗಡೆ. ಹಾಂ ಸರ್. ಫ್ಯಾಮಿಲಿ ಪೂರ ಬಂದ್ಬಿಟ್ರೆ ಶಶಿ ನಮ್ಮ ಕಾಂದನು ಸಕ್ಕತ್ತಾಗಿರುತ್ತೆ ಇಲ್ಲಿ ಸ್ಟೇ ಮಾಡಿ. ಬೋಟಿಂಗು ಸಿಗುತ್ತೆ, ಸ್ನಾನ ಮಾಡ್ಬಿಟ್ಟು ಆರಾಮಾಗಿ ಎಲ್ಲ ಸಿಗುತ್ತೆ ನಿಮಗೆ. ಹಾಂ ಸರ್. ಎಷ್ಟು ಆಳ ಆಯ್ತು ಸರ್ ಇದು? ಬರ್ತದೆ ಸರ್, ಒಂದು 10 ಫೀಟ್ ಬರ್ತದೆ. ಒಂದು 15 ಇಷ್ಟ ಇರುತ್ತೆ, ಡ್ರೈ ಆಗಿಬಿಡುತ್ತೆ ಸರ್. ಇಲ್ಲ ಕಮ್ಮಿ ಆಗುತ್ತೆ. ಕುಶಾ ಇದರಲ್ಲಿ ಸುಳಿಗಳು ಬರಲ್ವಾ? ಸುಳಿನ ಅಲ್ವಾ ಅಲ್ಲಿವರು? ಸುಳಿ ಅಲ್ವಾ ಅದು? ಕುಶಾ ಹೆಂಗಿದೆ ಟ್ರಿಪ್? ಹೆಂಗಿದೆ? ಏನಾಗುತ್ತೆ ಹೇಳಿ, ಈಗ ನೀವು ಒಂದು ಇದರಲ್ಲೇ ಬಿಡಿ, ಪಾತ್ರೆಯಲ್ಲಿ ಮೇಲಿಂದ ನೀರು ಎತ್ತಿ ಬಿಟ್ಟಾಗ ಏನಾಗುತ್ತೆ ಹೇಳಿ, ಅದೊಂದು ಇದಾಗ ಗಂಟೆ ಅದು ತಿರುಗಿ ಆಮೇಲೆ ಪುನಃ ಹಂಗೆ ನಿಂತು ಬರುತ್ತೆ. ಹಂಗೆ ನೀರು ಎಲ್ಲಿ ಹರಿತಾಗ ಸೆಳೆತ ಕಮ್ಮಿ ಇರುತ್ತೆ, ಹರಿಯೋ ನೀರು ಸುತ್ತ ನಿಂತ್ಕೊಬಿಡ್ತದೆ. ಅದು ದೊಡ್ಡ ಅದೇ ಮಾಲಂಗಿ ಅಂದ್ರೆ ಅದೇ ಮಾಲಂಗಿ ಗ್ರಾಮ. ಈಗ ಅಲ್ಲಿಗೆ ಹೋಗಕ್ಕೆ ಆರೆಂಜ್ ಟೆಂಪಲ್ ಕಾಣ್ತಿದೆಯಲ್ಲ, ಅದೇ ಅವಳೇ ಬದಲೇ ಬಿದ್ದಿರೋದು. ಅಲ್ಲಿ ಸೂಸೈಡ್ ಮಾಡ್ಕೊಂಡು ಮಕ್ಕಳೇ. ಯಾವುದು ಮಾಡ್ತೀನಿ. ಆಕ್ಚುಲಿ ಅವ್ರ ಊರು ಏನು ಸರ್ ಅದು? ಮಾಲಂಗಿ? ಹಾಂ ಹೌದು, ಅವ್ರ ಮನೆ ಮಾಲಂಗಿ, ಮನೆ ಶ್ರೀರಂಗಪಟ್ಟಣ. ಹಾಂ ಸರ್. ಶ್ರೀರಂಗರಾಜ ಗಂಗರಾಜ ಒಡೆಯರ್ ಅವ್ರ ಹೆಂಡತಿ ಅಲ್ವಾ? ಹಾಂ, ಗಂಗರಾಜ ಒಡೆಯರ ಧರ್ಮಪತ್ನಿ ಶ್ರೀ ಅಲಮೇಲಮ್ಮ. ಹಾಂ ಸರ್. ಈ ಪ್ಲೇಸ್ ಎಲ್ಲ ಬರುತ್ತೋ ಶಾಪ ಕೊಟ್ಟು ಸರ್? ಶಾಪ ಕೊಟ್ಟು ಇಲ್ಲಿ ಬಿದ್ದೋಗ್ತಾರ ಏನದು ಆ್ಯಕ್ಚುಲಿ ಸರ್? ಅದು ಒಬ್ಬೊಬ್ಬರು ಒಂಥರ ಹಾಂ ಇದು ಮಾಡ್ತಾರೆ. ಹಾಂ ಸರ್, ನೋಡಿ ಗೊತ್ತಾಯ್ತು. ಗೈಡೆನ್ಸ್ ಮಾಡ್ತಾರೆ. ಹಾಂ, ಒಬ್ಬರು ಒಡವೆಗೋಸ್ಕರ ಇದು ಮಾಡ್ದ, ಒಬ್ಬರು ಅವರ ಶೀಲಕ್ಕೋಸ್ಕರ ಇದು ಮಾಡ್ತಾ ಅಂತ ಇದು ಮಾಡ್ತಾರೆ. ಓಕೆ ಓಕೆ. ಆದರೆ ಅದು ಇಷ್ಟು ಇನ್ನೂ ಸರಿಯಾಗಿ ಇನ್ನೂ ಪರ್ಫೆಕ್ಟಾಗಿ ಹಾಂ, ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ. ನಿಜವೇ ಇದು. ಹಾಂ ಸರ್. ಅಂದರೆ ಯಾವುದು ಶಾಪ ಕೊಟ್ಟರೆ ಅನ್ನೋದು ಗ್ಯಾರಂಟಿ. ಹಾಂ ಸರ್. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗಿರಲಿಲ್ಲ. ಹಾಂ ಸರ್. ಯಾಕೆ ಹಿಂಗೆ ಆಡ್ತಾರೋ ಇವರು? ವಿಡಿಯೋ ಮಾಡಿದ್ದ ಕೈ ತಗೊಳ ಆ ಮಗುನೂ ಎತ್ಕೊಂಡವ್ರು ನೋಡಿ ಸುಮ್ಮ. ವಾ 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 ಸೂಪರ್. ನೀರೊಳಕ್ಕೆ ಹಾಕ್ಬಾರ್ದು, ಅಷ್ಟು ಬರಲ್ಲ. ಖುಷ ಸಾಕಾದಾಗೈತ. ಆ ಕಡೆ ವಿಡಿಯೋ ಮಾಡಿ ಬರಲ್ಲ. ಹಾಂ ಸರ್. ನೋಡ್ರಿ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತಲ್ಲ.